ಕ್ರೈಸ್ತಲಾರ್ಡ್, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಹೋಶುವ 3ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನೆಂಬುದು ಅವರಿಗೆ ಗೊತ್ತಾಗುವುದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ದೇವರು ಯೆಹೋಶುವನನ್ನ ತನ್ನ ವಾಕ್ಯದ ಮೂಲಕ ಏನ್ ಮಾಡ್ತಾ ಇದ್ದಾರೆ, ಬಲಪಡಿಸುವವರಾಗಿದ್ದಾರೆ. ಯೋರ್ದಾನ್ ಹೊಳೆಯನ್ನ ದಾಟುವಂತ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಮೋಶೆ ಸಂಗಡ ನಾನು ಹೇಗಿದ್ದೆ ಹಾಗೆ ಯೆಹೋಶುವನೇ ನಿನ್ನ ಸಂಗಡಲೂ ಇದ್ದು ನಾನು ನಿನ್ನ ನೆನಪುತ್ತೇನೆ, ಬಲಪಡಿಸ್ತೇನೆ, ನಾನು ನಿನ್ನನ್ನು ಮುಂದುವರಿಸ್ತೇನೆ ಎಂದು ದೇವರು ಯೆಹೋಶುವನನ್ನ ನಡೆಸುವವರಾಗಿದ್ದಾರೆ. ಹೇಗೆ ದೇವರು ಯೆಹೋಶುವನನ್ನ ಬಲಪಡಿಸುವವರಾಗಿದ್ದಾರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ದೇವರು ನಮ್ಮ ಸಂಗಡಿಗನಾಗಿದ್ದು ನಮ್ಮನ್ನ ನಡೆಸುವವರಾಗಿದ್ದಾರೆ. ಮೋಶೆ ಸಂಗಡ ಇದ್ದು ದೇವರು ಹೇಗೆ ಅವ್ರನ್ನ ನಡೆಸಿದಾರೋ ಅದೇ ರೀತಿಯಾಗಿ ದೇವರು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ, ನಡೆಸಿಕೊಂಡು ಹೋಗುವವರಾಗಿದ್ದಾರೆ. ಯೆಹೋಶುವನ ಸಂಗಡ ದೇವರು ಹೇಗೆ ಇದ್ದು ಅವನನ್ನ ಮುಂದೆ ನಡೆಸಿಕೊಂಡು ಹೋದರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮ ಸಂಗಡಿಗನಾಗಿದ್ದು ನಮ್ಮನ್ನ ನಡೆಸುವಂತ ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ದೇವ್ರೆ. ಅಪ್ಪ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳು ನೀನು ಮುಟ್ಟು ಸ್ವಾಮಿ. ಅಪ್ಪ, ಮೋಶೆ ಸಂಗಡ ಇದ್ದ ಹಾಗೆ ದೇವ್ರೆ, ಯೆಹೋಶುವನ ಸಂಗಡ ಇದ್ದ ಹಾಗೆ ದೇವ್ರೆ, ನೀನ್ ನಮ್ಮ ಜೊತೆಗಾರನಾಗಿದ್ದು ಸ್ವಾಮಿ, ನೀನ್ ನಮ್ಮನ್ನು ನಡೆಸು. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.